ಮಾಡ್ಕೊಂಡಿಲ್ಲ. 30-40% ಜನ ಮಾಡ್ಕೊಂಡಿದ್ದಾರೆ, ಉಳಿದವರು ಮಾಡ್ಕೊಂಡಿಲ್ಲ. ಅವರು ಆಯಿತು ಈಗ ಶುರು ಮಾಡಿದ್ದೀವಿ, ಇನ್ನೂ ಸ್ವಲ್ಪ ಸಮಯ ಬೇಕು ಅಂದಮೇಲೆ ಆಗಸ್ಟ್ 15ಕ್ಕೆ ಇದ್ದಿದ್ದ ಡೆಡ್ಲೈನನ್ನು ಆಗಸ್ಟು 23ರವರೆಗೂ ಕೂಡ ನಾವು ಎಕ್ಸ್ಟೆಂಡ್ ಮಾಡಿದ್ವಿ. ಅದಾಗಿ ಈಗ ಇನ್ನೂ ಒಂದು 4-5 ದಿನ ಕಳೆದು ಇವತ್ತು ಆಗಸ್ಟ್ 27, ಅಲ್ಲಿಗೆ ನಾವು ಅನೌನ್ಸ್ ಮಾಡಿ 1.5 ತಿಂಗಳು ಆಗ್ತಾ ಬಂತು. 1.5 ತಿಂಗಳು ಆಗಿದೆ. 1.5 ತಿಂಗಳು ಸಮಯ ಕೊಟ್ಟರು ಕೂಡ ಕೆಲವರು ಮಾಡ್ಕೊಂಡಿದ್ದಾರೆ, ಕೆಲವರು ಮಾಡ್ಕೊಂಡಿಲ್ಲ. ಈಗ ನಾವು ಸರ್ಕಾರ ಹೇಳಿದ ಪ್ರಕಾರ ನಾವು ನಮ್ಮ ಮಾತು ಪ್ರಕಾರ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ತವ್ಯದಲ್ಲಿ ನಾವು ವೈಫಲ್ಯ ಆದಂಗೆ ಆಗುತ್ತೆ, ಫೇಲ್ ಆದಂಗೆ ಆಗುತ್ತೆ. ಜೊತೆಗೆ ನಮ್ಮ ಮಾತು ನಾವೇ ನಡ್ಕೊಳ್ಳಿಲ್ಲ ಅಂದರೆ ಜನನು ನಮಗೆ ಎಲ್ಲಿ ಗೌರವ ಕೊಡ್ತಾರೆ? ಈಗ ಸೈಟ್ ಕ್ಲೀನ್ ಮಾಡ್ಕೊಂಡವ್ರು ಹೇಳ್ತಾರೆ ನಾನು ಮಾಡ್ಕೊಂಡಿದ್ದೀನಿ, ನನ್ನ ಪಕ್ಕದ ಸೈಟ್ನವರು ಮಾಡಿಲ್ಲ, ಇದ್ರ ಬಗ್ಗೆ ನೀವೇನು ಮಾಡ್ತಾ ಇದ್ದೀರಾ ಅಂತ ನನಗೆ ದಿನನಿತ್ಯ ಇಮೇಲ್ಗಳು ಬಂಬಾರ್ಡ್ ಮಾಡ್ತಾ ಇದ್ದಾರೆ. ಬೇರೆಯವರು ಮನೆ ಕಟ್ಕೊಂಡಿರೋರು ನಮ್ಮ ಪಕ್ಕದ ಸೈಟು ಖಾಲಿ ಸೈಟ್ ಇದೆ, ಅಲ್ಲಿ ಎಲ್ಲ ಡೆಬ್ರಿಸ್ ಸುರಿದಿದ್ದಾರೆ, ಕಳೆ ಬೆಳ್ಕೊಂಡಿದೆ, ನೊಣ, ಸೊಳ್ಳೆ, ಹಾವು, ಹೆಗ್ಗಣ ಇವೆಲ್ಲ ಬೀದಿ ನಾಯಿಗಳು ತುಂಬಿಕೊಂಡು ನಮಗೆ ವಾಸ ಮಾಡೋಕ್ಕೆ ಆಗ್ತಾ ಇಲ್ಲ, ಇದ್ರ ಬಗ್ಗೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಸಾರ್ವಜನಿಕರು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳಿದ ಪ್ರಕಾರ ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟು ಅದರೊಳಗಡೆ ಯಾರು ಮಾಡಿಕೊಳ್ಳಿಲ್ಲ ಅಂತಹ ಖಾಲಿ ಸೈಟ್ಗಳನ್ನು ಕ್ಲೀನ್ ಮಾಡುವಂಥ ಪ್ರಕ್ರಿಯೆ ನಾವು ಇವತ್ತು ನಮ್ಮ ವಿಧಾನಸಭೆ ಸದಸ್ಯರು ಶ್ರೀಯುತ ಹ್ಯಾರಿಸ್ ಅವರು ಹಾಗೂ BDA ಅಧ್ಯಕ್ಷರು ಅವರ ಕ್ಷೇತ್ರದಲ್ಲಿ ಒಂದು ಸಾಂಕೇತಿಕವಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಬೆಂಗಳೂರಿನ ಎಲ್ಲ 5 ಕಾರ್ಪೊರೇಷನಲ್ಲೂ ಕೂಡ ಇವತ್ತು ನಾವು ಒಂದೇ ಅಟ್ ಎ ಟೈಮ್ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಖಾಲಿ ಸೈಟ್ಗಳನ್ನು ಸ್ವಚ್ಛ ಮಾಡುವಂಥ ಕೆಲಸ. ಯಾಕೆ ಖಾಲಿ ಸೈಟ್ ಮಾಡಬೇಕು? ಬೆಂಗಳೂರು ಸುಧಾರಣೆ ಆಗಬೇಕು ಅನ್ನೋದು ಎಲ್ಲರ ಆಸೆ, ಎಲ್ಲರ ಒತ್ತಡ. ಇದರಲ್ಲಿ ರೋಡ್ ಸೈಡಲ್ಲಿ ಬಿದ್ದಿರುವಂಥ ಏನು ಡೆಬ್ರೀಸನ್ನು ನಾವು ಕ್ಲೀನ್ ಮಾಡ್ತೇವೆ. ಆದರೆ ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ, ಆರೋಗ್ಯ ಸುಧಾರಣೆ ಆಗಬೇಕು ಅಂದರೆ, ಹಾವು, ಹೆಗ್ಗಣ, ಇಲಿ ಮತ್ತು ಸೊಳ್ಳೆ ಕಾಟ ಕಡಿಮೆ ಆಗಬೇಕು ಅಂದರೆ ಪಬ್ಲಿಕ್ ಜಾಗನೂ ಕ್ಲೀನ್ ಆಗಬೇಕು, ಪ್ರೈವೇಟ್ ಸೈಟ್ಗಳು ಕೂಡ ಕ್ಲೀನ್ ಆಗಬೇಕು. ಆ ಕಾರಣಕ್ಕಾಗಿ ಇವತ್ತು ಇದಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗ ನೀವೇನು ಮಾಡಿದ್ದೀರಾ ಅಂದರೆ ಸರ್ಕಾರ ಏನು ಮಾಡಿದೆ ಅಂತ ತಾವು ಕೇಳ್ಬೋದು. ಈಗ ನಾವು ಚಾಲನೆ ಕೊಟ್ಟ ಆದಮೇಲೆ ಇಲ್ಲಿವರೆಗೂ ಕೂಡ GBA ವತಿಯಿಂದ ಸುಮಾರು 67,152 ಟನ್ನು 67,152 ಟನ್ನು ಅಷ್ಟು ಡೆಬ್ರೀಸನ್ನು ನಾವೀಗ ರಿಮೂವ್ ಮಾಡಿದ್ದೇವೆ. ನಮ್ಮ ಜೊತೆಗೆ BDAನವರು ಕೂಡ 51,323 ಟನ್ನು BDAನವರು ಅವರು ಕೂಡ ಡೆಬ್ರೀಸನ್ನು ರಿಮೂವಲ್ ಮಾಡ್ತಾ ಇದ್ದಾರೆ BDA ಜಾಗಗಳಲ್ಲಿ. ಸೊ GBAನೂ ಮಾಡ್ತಾ ಇದೆ, BDAನವರು ಮಾಡ್ತಾ ಇದ್ದಾರೆ. ಜೊತೆಗೆ ಬೆಸ್ಕಾಂನವರು ನಮಗೆ ಒಳ್ಳೆ ಸಹಕಾರವನ್ನು ಕೊಟ್ಟು ಸುಮಾರು 1,500 ಡೆಡ್ ಪೋಲುಗಳು, ಐಡಲ್ ಪೋಲ್ಸು 1,588 ರೋಡಲ್ಲೇ ಡಮ್ಮಿ ಪೋಲುಗಳು ಎಲ್ಲೆಲ್ಲಿ ನಿಂತಿದ್ವು, ಮಲಗಿದ್ವು, ಅವುಗಳನ್ನೆಲ್ಲ ತೆರವು ಮಾಡಿದ್ದಾರೆ ಬೆಸ್ಕಾಂನವರು ಕೂಡ. ಮತ್ತು ಅವ್ರದ್ದು ಟ್ರಾನ್ಸ್ಫಾರ್ಮರ್ ಸುತ್ತ ಇದ್ದಿದ್ದ ಡೆಬ್ರೀಸನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಬೆಸ್ಕಾಂನವರು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಮೆಟ್ರೋದವರು ನಮಗೆ ಸಹಕಾರ ಕೊಟ್ಟು ಅವರು ಸುಮಾರು 2,143 ಕ್ಯೂಬಿಕ್ ಮೀಟರ್ ಅಷ್ಟು ಡೆಬ್ರೀಸನ್ನು ಅವರ ಕನ್ಸ್ಟ್ರಕ್ಷನ್ ಸೈಟ್ಗಳಿಂದ ರಿಮೂವ್ ಮಾಡಿದ್ದಾರೆ. KRIDನವರು ಮಾಡಿದ್ದಾರೆ. KIADBನವರು 2,880 ಟನ್ ರಿಮೂವ್ ಮಾಡಿದ್ದಾರೆ. ಈ ತರಹ ಎಲ್ಲ ನಾವು BDA, ಬೆಸ್ಕಾಂ, ಮೆಟ್ರೋ, BWSSB, KADB, KRID, NHAI ಇಷ್ಟು ಸೇರಿಸಿದ್ರೆ 1,22,732 ಟನ್ನು ಡೆಬ್ರೀಸನ್ನು ಸಾರ್ವಜನಿಕ ಜಾಗಗಳಿಂದ ನಾವು ತೆಗೆದಿದ್ದೇವೆ. ಅದೇ ಸಂದರ್ಭದಲ್ಲಿ ನಾವು ಮನವಿ ಮಾಡೋದು, ಸಾರ್ವಜನಿಕ ಜಾಗಗಳು ನಾವು ಸ್ವಚ್ಛ ಮಾಡುವಾಗ ನಾಗರಿಕರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡಬೇಕು, ಅವರವರ ಸೈಟು ಅವ್ರು ಮಾಡ್ಕೋಬೇಕು ಅಂತ ನಾವು ಮನವಿ ಮಾಡ್ತೇವೆ. ಇದಕ್ಕೆ ಕೆಲವರು ಪ್ರತಿಕ್ರಿಯೆ ಮಾಡಿದ್ದಾರೆ, ನಾವು ನಿಮಗೆ ಕಸ ತೆಗೆಯೋದಕ್ಕೆ ನಿಮಗೆ ಸೇವಾ ಶುಲ್ಕವನ್ನು ಕಟ್ತೇವೆ, ನಮ್ಮ ಸೈಟ್ನ ನಾವೇ ಯಾಕೆ ಮಾಡ್ಕೋಬೇಕು ಅಂತ. ನಾವು ಸೇವಾ ಶುಲ್ಕ ಭರಿಸ್ಕೊಳ್ಳೋದು
ಅಡುಗೆ ಮನೆದು ಅಥವಾ ಮನೆ ಕಸದ್ದು ತಕ್ಕೊಂಡು ಹೋಗೋದಕ್ಕೆ. ಖಾಲಿ ಸೈಟ್ ಇದ್ರೂ ತೆಗಿತೀವಿ ನಾವು, ನೀವು ಕೊಡಿ ನಮಗೆ. ದಿನ ಬೆಳಿಗ್ಗೆ ಕಸ ಕಲೆಕ್ಟ್ ಮಾಡೋರು ಬಂದಾಗ ಖಾಲಿ ಸೈಟ್ದು ಕೂಡ ನೀವು ಕಸ ಕಲೆಕ್ಟ್ ಮಾಡಿ ಅವ್ರ ಕೈಗೆ ಕೊಟ್ಟರೆ, ಯಾವುದು ಮನೆ ಕಸ, ಅದನ್ನು ತಕೊಂಡು ಹೋಗ್ತೀವಿ, ಅದಕ್ಕೆ ಅಡಿಷ್ನಲ್ ಚಾರ್ಜ್ ಇಲ್ಲ. ನೀವೇನು ಖಾಲಿ ಸೈಟ್ಗೆ ಒಂದು 400 ರೂಪಾಯಿ ಕಟ್ತಾ ಇದ್ದೀವಿ, ನಾವ್ಯಾಕೆ ತೆಗಿಬೇಕು ಅಂತ ಹೇಳಿದ್ರೆ, ನೀವು ಕಟ್ತಾ ಇರೋದು ಮನೆ ಕಸ ಕೊಡೋದಕ್ಕೆ. ಮನೆ ಕಸ ಕೊಟ್ಟರೆ ಖಾಲಿ ಸೈಟ್ದು ನಾವು ತಗೊಂಡು ಹೋಗ್ತೀವಿ. ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ. ಎರಡನೇದು, ರೇಟ್ಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಈಗ ನೋಡಿ, ಇಲ್ಲೇ ಜಂಗಲ್ ಇದೆ, ಒಂದು JCB ಏನಿಲ್ಲ ಅಂತ ಹೇಳಿದ್ರು ಈ ಒಂದು ಸೈಟ್ ಕ್ಲೀನ್ ಮಾಡೋದಕ್ಕೆ ಸುಮಾರು 3-4 ಅವರ್ಸ್ ಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಒಂದು JCB ಖರ್ಚೆಷ್ಟು, ಒಬ್ಬ ಡ್ರೈವರ್ ಖರ್ಚೆಷ್ಟು. ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಒಂದು ಟಿಪ್ಪರು 2 to 3 ಅವರ್ಸ್ ಇಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಬೆಂಗಳೂರಲ್ಲಿ ಲಾರಿಗಳ ಮೂವ್ಮೆಂಟು ರಿಸ್ಟ್ರಿಕ್ಷನ್ ಇರೋದ್ರಿಂದ ಒಂದು ಟಿಪ್ಪರು ಒಂದು ದಿನಕ್ಕೆ ಒಂದೇ ಲೋಡು ತಗೊಂಡು ಹೋಗೋಕ್ಕಾಗೋದು. ಯಾಕಂದರೆ ಬೆಳಗಿನ ಜಾವ ಓಡಾಡೋಂಗಿಲ್ಲ, ಸಾಯಂಕಾಲ ಓಡಾಡೋ ಆಗಿಲ್ಲ, ಮಧ್ಯದಲ್ಲಿ ಮಾತ್ರ ಓಡಾಡಬೇಕು. ಸೊ ಒಂದು ದಿನಕ್ಕೆ ಒಂದೇ ಲಾರಿಯಲ್ಲಿ ಒಂದೇ ಲೋಡು ನಾವು ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ಏನು ಮಾಡಿದ್ದೇವೆ, ಈ ಚಿಕ್ಕ ಸೈಟ್ ಆದರೆ 6,700 ರೂಪಾಯಿ ಕ್ಲೀನ್ ಮಾಡೋಕ್ಕೆ, ಅದರಿಂದ ಹಿಡ್ಕೊಂಡು ಸೈಟ್ ಮೇಲೆ ರೇಟು ಫಿಕ್ಸ್ ನಿಗದಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ಗೆ 19,000 ಅಂತ ಹಾಕಿದ್ದೀವಿ. ಯಾಕೆ ಅಂದರೆ 25 ಕಿಲೋಮೀಟರ್ ದೂರ ಹೋಗ್ಬೇಕು ಈ ಲಾರಿ. ಅಲ್ಲಿ ನಾವು ಕ್ವಾರಿ ಪಿಟ್ಟಲ್ಲಿ ತಗೊಂಡೋಗಿ ಸುರಿಬೇಕು ಅಂದರೆ, ಈ ನಿಮ್ಮ ಸೈಡ್ದು ತಗೊಂಡೋಗಿ ನಾವೆಲ್ಲೋ ರೋಡ್ ಸೈಡಲ್ಲಿ ರಾತ್ರಿ ಕದ್ದು ಸುರಿದಂಗೆ ಸುರಿಯೋಕ್ಕಾಗಲ್ಲ. 25 ಕಿಲೋಮೀಟ್ರ್ ದೂರ ಸಾಕಾಣಿಕೆ ಮಾಡಿ ನೋಟಿಫೈಡ್ ಸೈಟಲ್ಲೇ ಇದನ್ನು ನಾವು ಡಂಪ್ ಮಾಡಬೇಕಂದ್ರೆ ಒಂದು ದಿನಕ್ಕೆ ಒಂದೇ ಲೋಡು ನಾವು ಮೂವ್ ಮಾಡೋಕ್ಕಾಗೋದು. ಸೊ ಆದ ಕಾರಣಕ್ಕೆ ಅಷ್ಟು ಖರ್ಚು ಬರುತ್ತೆ. ಇನ್ನು ಕೆಲವರು ಕೇಳಿದ್ದಾರೆ, ಕಾಂಪೌಂಡ್ ಇದ್ದರೆ ಜಾಸ್ತಿ ಮಾಡಿದ್ದೀರಾ, ಕಾಂಪೌಂಡ್ ಇರೋರಿಗೆ ಕಡಿಮೆ ಮಾಡಬೇಕಾಗಿತ್ತು ನೀವು ಅಂತ. ಕಾಂಪೌಂಡ್ ಕಟ್ಟಿರೋದು ಒಳ್ಳೆಯದೇ, ಸ್ವಾಗತ ಮಾಡ್ತೇವೆ ನಾವು ಕೂಡ. ದಯವಿಟ್ಟು ಎಲ್ಲರೂ ಕಾಂಪೌಂಡ್ ಕಟ್ಕೊಳ್ಳಿ ಅಂತ ಹೇಳ್ತೇವೆ. ಆಯಿತು, ಕಾಂಪೌಂಡ್ ಇರೋರಿಗೆ ನೀವು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾ ಇದ್ದೀರಾ. ಯಾಕೆ ಜಾಸ್ತಿ ಚಾರ್ಜ್ ಆಗುತ್ತೆ ಅಂದರೆ, ಕಾಂಪೌಂಡ್ ಇದ್ದರೆ ಅದನ್ನ ಒಡೆದು ಒಳಗೆ ಎಂಟ್ರ್ ಆಗಬೇಕು, ಬ್ರೇಕಿಂಗ್ ಚಾರ್ಜಸ್ ಬರುತ್ತೆ. ಆ ಕಾರಣಕ್ಕಾಗಿ ಕಾಂಪೌಂಡ್ ಇರೋರಿಗೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜನ್ನು ನಾವು ಕೊಡಲೇಬೇಕಾಗುತ್ತೆ. ಸೊ ಇಷ್ಟು ಹೌದು. ನಮಗೆ JCB ಒಳಕ್ಕೆ ಹೋಗೋದಕ್ಕೆ ಗೇಟ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಗೇಟ್ ಇಲ್ಲದೆ ಹೋದರೆ ಬ್ರೇಕ್ ಮಾಡಬೇಕಾಗಿ ಬಂದಾಗ ಮಾತ್ರ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕು. ಗೇಟ್ ಇದ್ದರೆ ಎಕ್ಸ್ಟ್ರಾ ಚಾರ್ಜ್ ಮಾಡಬಾರದು ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಬ್ರೇಕಿಂಗ್ ಇನ್ವಾಲ್ವ್ಡ್ ಆದರೆ ಮಾತ್ರ ಎಕ್ಸ್ಟ್ರಾ ಚಾರ್ಜಸ್. ಇನ್ನೊಂದು ಹೇಳಿದ್ರು, ಪೆನಲ್ಟಿ ಯಾಕೆ ಹಾಕ್ತೀರಾ ಅಂತ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಫಸ್ಟ್ ಟೈಮ್ ಕ್ಲೀನ್ ಮಾಡೋವಾಗ ಪೆನಲ್ಟಿ ಹಾಕಬೇಡಿ. ಫಸ್ಟ್ ಟೈಮ್ ಕ್ಲೀನ್ ಮಾಡುವಾಗ ಪೆನಲ್ಟಿ ಹಾಕಬೇಡಿ. ಬರೀ ಏನು ಖರ್ಚು ಬರುತ್ತೆ ಆ ಖರ್ಚನ್ನು ಮಾತ್ರ ರಿಕವರಿ ಮಾಡ್ಕೊಳ್ಳಿ. ಸೊ ಪೆನಲ್ಟಿ ಹಾಕೋದಿಲ್ಲ, ಪೆನಲ್ಟಿ ಹಾಕಬೇಡಿ ಅಂತ ನಮ್ಮ ಚೀಫ್ ಕಮಿಷನರ್ ಅವ್ರಿಗೆ ನಾನು ಒತ್ತಾಯ ಮಾಡಿದ್ದಾನೆ, ಅವರು ಒಪ್ಕೊಂಡಿದ್ದಾರೆ. ಸೊ ನಾವು ಬರೀ ಚಾರ್ಜಸನ್ನು ರಿಕವರಿ ಮಾಡ್ತೇವೆ. ಅಂದರೆ ಏನು ಖರ್ಚಾಗಿದೆ ಆ ಖರ್ಚನ್ನು ಮಾತ್ರ ಜನಗಳಿಂದ ರಿಕವರಿ ಮಾಡ್ತೇವೆ. ಖರ್ಚು ಕೂಡ ನಮ್ಮದು ಜಾಸ್ತಿ ಇದೆ ರೇಟು, ನಾನು ಒಪ್ಕೊಳ್ತೇನೆ. ಹೌದು, ನಮ್ಮ ರೇಟ್ ಜಾಸ್ತಿನೇ. ನೋಡಿದಾಗ ನಮಗೂ ಅನಿಸುತ್ತೆ ಜಾಸ್ತಿ ಅಂತ. ಎಲ್ಲಿಂದ ಬಂತು ಈ ರೇಟು ಅಂತ ಹೇಳಿದ್ರೆ, ಗೌರ್ಮೆಂಟಲ್ಲಿ SR ರೇಟ್ ಇದೆ. SR ರೇಟ್ ಆಧಾರದ ಮೇಲೆ ಒಂದು ಚದರ ಅಡಿಗೆ ಇಷ್ಟು ಅಂತ ನಿಗದಿ ಆಗಿಬಿಟ್ಟಿದೆ. ಆ ರೇಟನ್ನು ನಾವಿಲ್ಲಿ ತಗೊಂಡಿದ್ದೀವಿ ಬಿಟ್ಟರೆ ಯಾವುದು ನಾವು ಏನೋ ಸೃಷ್ಟಿ ಮಾಡಿದ ರೇಟ್ ಅಲ್ಲ ಇದು. ಗೌರ್ಮೆಂಟ್ SR ರೇಟನ್ನು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಹಾಗೂ ಅಷ್ಟಕ್ಕೂ ಮೀರಿ ಇದು ಜಾಸ್ತಿ ಅಂತ ಅನಿಸಿದರೆ, ಹೌದು ಇದು ಜಾಸ್ತಿ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೇನೆ ಜನಗಳಿಗೆ, ದಯವಿಟ್ಟು GBNವ್ರಿಗೆ ನಿಮ್ಮ ಸೈಟ್ ಒಳಗಡೆ ಬರೋದಕ್ಕೆ ಬಿಡಬೇಡಿ. ತಾವೇ ತಮ್ಮ ಸೈಟನ್ನು ಕ್ಲೀನ್ ಮಾಡ್ಕೊಂಡ್ಬಿಡಿ. ನಿಮಗೆ ನಾನು ಬೇಕಾದರೆ ಒಂದು ಅಪ್ರಿಸಿಯೇಷನ್ ಲೆಟ್ರು, ಥ್ಯಾಂಕ್ ಯು ಲೆಟ್ರನ್ನು ಕಳಿಸ್ತೇನೆ. ಯಾಕಂದರೆ ಬೆಂಗಳೂರಿನ ಸ್ವಚ್ಛತೆಗೆ ತಾವು ಸಹಕಾರ ಕೊಡ್ತಾ ಇದ್ದೀರಿ ಅಂತೇಳಿ ನಿಮಗೆ ನಾನು ಬೇಕಾದರೆ ಥ್ಯಾಂಕ್ಸ್ ಲೆಟ್ರ್ ಕಳಿಸ್ಕೊಡ್ತೇನೆ. ಯಾರ್ಯಾರು ಕ್ಲೀನ್ ಮಾಡ್ಕೊಂಡಿದ್ದಾರೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಲ್ಲಿ ಅವ್ರದ್ದು ಪೋಸ್ಟ್ ಮಾಡಿ ಅವ್ರಿಗೆ ನಾನು ಈಗ ಆಲ್ರೆಡಿ ಥ್ಯಾಂಕ್ಸ್ ಹೇಳಿದ್ದೇನೆ. ಸೊ ನನಗೂ ಕೂಡ ಈ ಖಾಲಿ ಸೈಟ್ ಬಂದು ಕ್ಲೀನ್ ಮಾಡೋ ಕೆಲಸ ನನಗೂ ಬೇಕಾಗಿಲ್ಲ. ನಿಮಗೂ ಇಷ್ಟು ದುಡ್ಡು ಖರ್ಚು ಮಾಡೋದು, ನೀವು ಖರ್ಚು ನಮಗೆ ಕಟ್ಟೋದು ನಿಮಗೂ ಬೇಕಾಗಿಲ್ಲ.
ಕಮ್ಮಿ ಖರ್ಚಿಗೆ ತಾವೇ ಮಾಡ್ಕೊಂಡ್ಬಿಡಿ, ನಾನು ರಿಕ್ವೆಸ್ಟ್ ಮಾಡ್ತೇನೆ. ಆವಾಗ ನಾವು ನಿಮಗೆ ಜಾಸ್ತಿ ಚಾರ್ಜ್ ಮಾಡೋದು ಬೇಡ, ಆದರೆ ಬೆಂಗಳೂರು ಸುಧಾರಣೆ ಅಂತೂ ಆಗುತ್ತೆ. ತಾವಾಗಿ ತಾವು ಮಾಡಿಕೊಂಡ್ರೆ ಅಷ್ಟು ಸಹಕಾರ ಕೊಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೇನೆ. ಇದಕ್ಕೆ ಕಾನೂನು ಎಲ್ಲಿದೆ ಅಂತ ಕೇಳ್ತಾರೆ. ಕಾನೂನು ಭಾಳ ಸ್ಪಷ್ಟವಾಗಿದೆ. GBA ಆ್ಯಕ್ಟಲ್ಲಿ ಸೆಕ್ಷನ್ 290 ಮತ್ತು ಸೆಕ್ಷನ್ 274/1 ಕಾನೂನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಖಾಲಿ ನಿವೇಶನವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ನಿವೇಶನ ಮಾಲೀಕರ ಮೊದಲನೇ ಕರ್ತವ್ಯ. ರಿಪೀಟ್ ಮಾಡ್ತೇನೆ, GBA ಆ್ಯಕ್ಟ್ ಸ್ಪಷ್ಟವಾಗಿದೆ, ಖಾಲಿ ನಿವೇಶನ ಸ್ವಚ್ಛವಾಗಿಟ್ಕೊಳ್ಳೋದು ನಿವೇಶನ ಮಾಲೀಕರ ಕರ್ತವ್ಯ. ಇದು ಕಾನೂನು ಇದ್ರೂ ಕೂಡ ನಾವು ಕಣ್ಣು ಮುಚ್ಕೊಂಡು ಕೂರೋದು ಒಪ್ಪಲಿಕ್ಕೆ ಆಗೋದಿಲ್ಲ. ನನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿದರೆ ನಿಮಗೆ ಕಾನೂನು ಗೊತ್ತು ಮಾಡಿಸ್ತಾ ಇದ್ದೀವಿ. ಈಗಲಾದರೂ ಅರ್ಥ ಮಾಡ್ಕೊಳ್ಳಿ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ನನಗೆ ಕಾನೂನು ಗೊತ್ತಿಲ್ಲ ಅಂತೇಳಿ ಸಬೂಬು ಹೇಳಬೇಡಿ ದಯವಿಟ್ಟು. ನೀವು ನನ್ನನ್ನು ಎಷ್ಟು ಬೇಕಾದರೂ ಬೈಕೊಳ್ಳಿ, ಆದರೆ ನಾನು ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಯಾಕೆ ಮಾಡ್ತಾ ಇದ್ದೇನೆ? ಈ ಸೈಟು ಕ್ಲೀನ್ ಮಾಡೋದ್ರಿಂದ ಹ್ಯಾರಿಸ್ ಅವ್ರಿಗೆ ಏನು ಲಾಭ ಇಲ್ಲ, ನನಗೆ ಏನು ಲಾಭ ಇಲ್ಲ, ಆದರೆ ಬೆಂಗಳೂರು ಸುಧಾರಣೆ ಆಗುತ್ತೆ, ವಾಸ ಮಾಡೋ ಜನಗಳಿಗೆ ಒಳ್ಳೆ ಆರೋಗ್ಯ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಹತ್ರ ಬಯಸ್ಕೊಂಡು ನಾನು ಕೆಲಸ ಮಾಡಬೇಕು ಅಂದರೆ ನನಗೆ ನನ್ನ ಸ್ವಾರ್ಥ ಇದ್ದರೆ ಪರವಾಗಿಲ್ಲ, ಸ್ವಾರ್ಥ ಇಲ್ಲ. ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಾರ್ವಜನಿಕ ಜಾಗದಲ್ಲಿ ನೀವು ಗೌರ್ಮೆಂಟ್ ಅವ್ರು ಕ್ಲೀನ್ ಮಾಡಿ, ಪ್ರೈವೇಟ್ ಸೈಟಲ್ಲಿ ಜನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿನ ಸುಧಾರಣೆಗೆ ದಯವಿಟ್ಟು ಜಸ್ಟ್ ಕ್ಲೀನ್ ಮಾಡಿ, ನಿಮ್ಮ ಸೈಟನ್ನು ತಾವು ಮಾಡಿಕೊಂಡು ಸಹಕಾರ ಕೊಡಬೇಕು ಅಂತ ಮನವಿ ಮಾಡ್ತೀವಿ.